ನಮಸ್ತೆ ಸ್ನೇಹಿತರೆ, ನನ್ನ ಈ ಆರ್.ಕೆ ಮೀಡಿಯಾ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೇಖಾ ಕನ್ನಡತಿ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಒತ್ತಕ್ಷರಗಳ ಬಗ್ಗೆ ನೋಡ್ತಾ ಇದ್ವಿ. ಒತ್ತಕ್ಷರಗಳು ಅಂದರೆ ಏನು, ಒತ್ತಕ್ಷರದ ವಿಧಗಳು ಯಾವುವು, ಒತ್ತಕ್ಷರಗಳನ್ನು ಓದೋದು ಹೇಗೆ, ಪ್ರೊನೌನ್ಸ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿದ್ವಿ. ಹಾಗೆಯೇ ಒತ್ತಕ್ಷರದ ವಿಧಗಳನ್ನು ನೋಡಿದ್ವಿ. ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ. ಅದ್ರ ಜೊತೆ ಒತ್ತಕ್ಷರಗಳನ್ನು 3 ಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಅದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅಕ್ಷರಗಳನ್ನು ಹೋಲುವ ಒತ್ತಕ್ಷರಗಳು ಯಾವ್ಯಾವು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಜ, ನ, ಭ, ವ, ಖ, ಞ, ಞ. ನೋಡಿ, ಇವೆಲ್ಲ ಸೇಮ್ ಒತ್ತಕ್ಷರಗಳು. ಅಂದರೆ ನೋಡಿ, ಜ ನಂಗೆ ಇದೆ, ನ ನ, ಭ ಭ, ವ ವ, ಕ ಕ, ಞ ಞ. ಸೇಮ್ ಅಕ್ಷರ. ಮೇಲೆ ಯಾವ ಅಕ್ಷರ ಇದೆಯೋ ಕೆಳಗಡೆನೂ ಅದೇ ಅಕ್ಷರ ಇದೆ. ಇದನ್ನು ನೀವು ಸರಿಯಾಗಿ ಗಮನಿಸ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ನಿಮಗೆ ಒತ್ತಕ್ಷರ ತಪ್ಪಾಗೋದೇ ಇಲ್ಲ. ನೀವು ಬರೀತಕ್ಕಂಥ ಶಬ್ದಗಳಲ್ಲೂ ತಪ್ಪಾಗೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಅಕ್ಷರ ಹೋಲದ ಒತ್ತಕ್ಷರಗಳು. ಅಕ್ಷರಕ್ಕೆ ತುಂಬ ಡಿಫ್ರೆಂಟಾಗಿ ಬರ್ತಕ್ಕಂಥ ಒತ್ತಕ್ಷರಗಳು, ಭಿನ್ನವಾಗಿ ಬರ್ತಕ್ಕಂಥ ಒತ್ತಕ್ಷರಗಳು. ನೋಡಿ, ಥ ಅಂತಿದೆ, ತಕ್ಕೆ ಥ ಒತ್ತಕ್ಷರ ಇಲ್ಲ, ಹೌದಾ? ನ ಅಂತಿದೆ, ನಕ್ಕೆ ಬೇರೆ ಥರನೇ ಇದೆ. ಮ, ಯ, ರ, ಲ. ಈ 6 ಅಕ್ಷರಗಳು ಭಿನ್ನ ರೀತಿಯ ಒತ್ತಕ್ಷರಗಳನ್ನು ಹೊಂದಿದೆ, ಅಂದರೆ ವಿಭಿನ್ನವಾಗಿದೆ ಅಂತ. ನೆಕ್ಸ್ಟ್ ನೋಡಿ, ತಲೆಕಟ್ಟಿಲ್ಲದ ಒತ್ತಕ್ಷರಗಳು. ನೋಡಿ, ತಲೆಕಟ್ಟಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಒತ್ತಕ್ಷರಗಳಿಗೂ ತಲೆಕಟ್ಟಿಲ್ಲ. ಸೊ ಹಾಗಾಗಿ ಸರಿಯಾಗಿ ಗಮನಿಸಿ ನೀವು ಒತ್ತಕ್ಷರಗಳನ್ನು ಕೊಡಬೇಕಾಗತ್ತೆ. ನೀವೆಲ್ಲಾದರೂ ಎಲ್ಲಿ ಬೇಕಲ್ಲಿ ಒತ್ತಕ್ಷರಕ್ಕೆ ತಲೆಕಟ್ಕೊಟ್ಟೆ, ಯಾವುದಕ್ಕೂ ಇನ್ಯಾವುದೋ ಒತ್ತಕ್ಷರನ ಕೊಟ್ರಿ ಅಂದರೆ ಖಂಡಿತ ಅಲ್ಲೇನಾಗುತ್ತೆ, ನಿಮಗೆ ಖಂಡಿತ ಸಕ್ಸಸ್ ಸಿಗೋದಿಲ್ಲ. ಅಂದರೆ ನೀವು ಬರಿತಕ್ಕಂತಹ ಅಕ್ಷರಗಳಲ್ಲಿ ತಪ್ಪಾಗುತ್ತೆ. ಈಗ ನಿಮಗೆ ಉದಾಹರಣೆಗೆ ತೋರಿಸ್ತೀನಿ ನೋಡಿ. ಕೆಲವು ಮಕ್ಕಳು ಏನು ಮಾಡ್ತೀರಾ, ತಕ್ಕೆ ತನೇ ಕೊಟ್ಟುಬಿಡ್ತೀರಾ. ಹೀಗೂ ಕೂಡ ಮಕ್ಕಳು ಬರೀತಾರೆ, ಆದರೆ ಥೈ ಆಗುತ್ತೆ. ಹಾಗೇನೆ ಮ ಅಂತ ಇರುತ್ತೆ. ಎಷ್ಟೋ ಕಡೆ ನಾನು ನೋಡಿರ್ತೀನಿ, ಮಕ್ಕೆ ಮನೆ ಕೊಡ್ತಾರೆ ಮಕ್ಕಳು. ಸೊ ಯ ಯಕ್ಕೆ ಯನೇ ಒತ್ತಕ್ಷರ ಕೊಡ್ತಾರೆ. ಹೀಗೆ ಕೊಟ್ಟಾಗ ಏನಾಗುತ್ತೆ, ಎಲ್ಲ ಒತ್ತಕ್ಷರಗಳು ಅಥವಾ ಆ ಶಬ್ದಗಳೆಲ್ಲ ತಪ್ಪಾಗುತ್ತೆ. ಸೊ ಹಾಗಾಗಿ ಒತ್ತಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು 5 ಸಾರಿ, ಒಂದು 10 ಸಾರಿ ಬರೀರಿ. ಹೇಗಿದ್ರು ಈಗ ಹಾಲಿಡೇಸ್ ಇದೆ, ಸ್ವಲ್ಪ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಇಲ್ಲಿ ಒತ್ತಕ್ಷರಗಳನ್ನು ಯಾವುದೇ ಕಾರಣಕ್ಕೂ ಈ ಅಕ್ಷರಗಳಿಗೆ ತಲೆಕಟ್ಟನ್ನು ಕೊಡಬೇಡಿ. ಈ ಒತ್ತಕ್ಷರಗಳಿಗೆ ತಲೆಕಟ್ಟಿಲ್ಲ. ಹಾಗಾಗಿ ನೋಡಿ, ನಾನು ಹೇಳಿದ ಹಿಂದಿನ ವಿಡಿಯೋದಲ್ಲಿ ಎಷ್ಟೋ ಮಕ್ಕಳು ಟ ಹೀಗೆ ಬರೆಯೋದಿಲ್ಲ, ಟಗೆ ತಲೆಕಟ್ಟು ಕೊಡ್ತಾರೆ, ಒತ್ತಕ್ಷರಕ್ಕೂ ತಲೆಕಟ್ಟು ಕೊಡ್ತಾರೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಶಬ್ದಗಳು ತಪ್ಪಾಗುತ್ತೆ. ಸೊ ಹಾಗಾಗಿ ಸರಿಯಾದ ಕ್ರಮದಲ್ಲಿ ಒತ್ತಕ್ಷರಗಳನ್ನು ಪ್ರಾಕ್ಟೀಸ್ ಮಾಡಿ, ರೂಢಿ ಮಾಡಿಕೊಳ್ಳಿ. ಆಗ ನಿಮಗೆ ತುಂಬ ಸುಲಭವಾಗಿ ಕನ್ನಡ ಶಬ್ದಗಳನ್ನು ಬರೆಯೋಕ್ಕೂ ಓದೋಕ್ಕೂ ಬರುತ್ತೆ. ನಂತರ ನೀವು ಆರಾಮಾಗಿ ಸುಲಲಿತವಾಗಿ ಪಾಠಗಳನ್ನು ಓದ್ಬೋದು. ಹಾಗಿದ್ರೆ ಮುಂದೆ ಒತ್ತಕ್ಷರಗಳಲ್ಲಿ ಸಜಾತಿ ವಿಜಾತಿಯ ಉದಾಹರಣೆಗಳನ್ನು ನೋಡೋಣ. ಒತ್ತಕ್ಷರಗಳ ಒಂದು ವಿಧಗಳಿಗೆ ಉದಾಹರಣೆಗಳನ್ನು ನೋಡೋಣ. ನೋಡಿ, ಸಜಾತಿ ಒತ್ತಕ್ಷರಗಳಿಗೆ ಉದಾಹರಣೆಗಳು ಮತ್ತು ವಿಜಾತಿ ಒತ್ತಕ್ಷರಗಳ ಉದಾಹರಣೆಗಳು. ಕೆಲವೊಂದು ಶಬ್ದಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಣ್ಣ, ಹಬ್ಬ, ಅವ್ವ, ಅತ್ತೆ, ಮಕ್ಕಳು, ಸುಗ್ಗಿ, ಮೆಟ್ಟಿಲು, ಹಿಗ್ಗು, ಗದ್ದಲ, ಹಳ್ಳ, ಅಸಡ್ಡೆ, ಚಪ್ಪಾಳೆ, ಬಸ್ಸು, ಅಪ್ಪಣೆ, 20, ಬೆನ್ನು, ಕಮ್ಮಾರ, ಹಲ್ಲಿ, ಪುರ್ರನೆ, ಉಯ್ಯಾಲೆ, ಕೆನ್ನೆ, ಚೆಲ್ಲಾಟ. ನೋಡಿ, ಇವಿಷ್ಟು ಶಬ್ದಗಳು ಏನು, ಸಜಾತಿ ಒತ್ತಕ್ಷರಗಳು. ನಿಮಗೆ ನೋಡಿ, ಇಲ್ಲಿ ಸೇಮ್ ಒತ್ತಕ್ಷರಗಳು ಬಂದಿದ್ದಾವೆ. ಹಾಗೆ ಇಲ್ಲಿ ನೀವು ಗಮನಿಸಿದಾಗ ವಿಭಿನ್ನ ಒತ್ತಕ್ಷರಗಳಿದ್ದಾವೆ. ಥ, ನ, ಮ, ಲ, ರ, ಯ, ನ, ಲ. ಇವು ಸಜಾತಿ ಒತ್ತಕ್ಷರಗಳೇ ಆಗುತ್ತೆ, ವಿಜಾತಿ ಒತ್ತಕ್ಷರಗಳು ಆಗೋದಿಲ್ಲ. ಸರಿಯಾಗಿ ಗಮನಿಸಿ ಕಲ್ತ್ಕೊಳ್ಳಿ. ಇವು ವಿಭಿನ್ನ ಒತ್ತಕ್ಷರಗಳು, ಬಟ್ ಸಜಾತಿ ಒತ್ತಕ್ಷರಗಳು. ವಿಜಾತಿ ಒತ್ತಕ್ಷರಗಳು ಅಂದಾಗ ನಾವು ಇಲ್ಲಿ ನೋಡ್ತೀವಿ. ನೋಡಿ, ಚಿತ್ರ, ಸಂಭ್ರಮ, ರಮ್ಯ, ಕಷ್ಟ, ಸ್ನೇಹ, ವಿದ್ಯಾರ್ಥಿ, ಶೃಂಗಾರ, ಹಾಸ್ಯ, ಪ್ರಹ್ಲಾದ, ಚಿತ್ರಕಲೆ, ಪ್ರದರ್ಶನ, ಮೈಸೂರು, ದುರ್ಬಲ, ಚಂದ್ರ, ಸ್ವರ್ಗ, ವಿಕ್ರಮ, ಸ್ವಾತಂತ್ರ್ಯ, ಉತ್ಸಾಹ, ಸ್ವರಾಜ್ಯ, ಲಕ್ಷ್ಮಿ, ಶಿಕ್ಷಕಿ. ನೋಡಿ, ಇಲ್ಲೆಲ್ಲ ಒತ್ತಕ್ಷರಗಳು ಬೇರೆ
ಬಂದಿದ್ದಾವೆ, ಬೇರೆ ವ್ಯಂಜನಾಕ್ಷರಗಳು ಬಂದಿದ್ದಾವೆ. ಹೌದಾ? ನೋಡಿ, ತಕ್ಕೆ ರ ಬಂದಿದೆ, ಸಕ್ಕೆ ಯ ಬಂದಿದೆ, ಇಲ್ಲಿ ಸಕ್ಕೆ ವ ಬಂದು ಗಕ್ಕೆ ಅರ್ಕವತ್ತು ಬಂದಿದೆ. ಸೊ ಸಂಭ್ರಮ ಭಕ್ಕೆ ರ, ಶಕ್ಕೆ ಟ, ನೋಡಿ ಮಕ್ಕೆ 50, ಹಾಗೆ ಉತ್ಸಾಹ ಥಕ್ಕೆ ಸ, ಜಕ್ಕೆ ಯ, ಧಕ್ಕೆ ರ, ಶಿಕ್ಷಕಿ ಕಕ್ಕೆ ಶವತ್ತು. ಹೀಗೆ ಮಕ್ಕಳೇ ನಾವು ಪ್ರತಿದಿನ ಇವುಗಳನ್ನ ಅಭ್ಯಾಸ ಮಾಡಿದಾಗ ಸಜಾತಿ ಒತ್ತಕ್ಷರಗಳು ಯಾವುವು, ವಿಜಾತಿ ಒತ್ತಕ್ಷರಗಳು ಯಾವುವು ಅಂತ ನಾವು ಆರಾಮಾಗಿ ಕಂಡುಹಿಡಿಬೋದು, ಮತ್ತು ಓದೋಕ್ಕೆ ಕೂಡ ಸುಲಭ ಆಗುತ್ತೆ. ನೀವು ಟಿ ವಿ ನೋಡ್ತಿರ್ತೀರಾ, ಪೇಪರ್ ಓದ್ತಿರ್ತೀರಾ, ಕ್ಲಾಸಲ್ಲಿರ್ತಕ್ಕಂತಹ ಲೆಸನ್ಗಳನ್ನು, ಪಾಠಗಳನ್ನು ಓದ್ತಾ ಇರ್ತೀರಾ. ಆಗ ನೀವು ಅಲ್ಲಿರ್ತಕ್ಕಂಥ ಶಬ್ದಗಳನ್ನು ಗಮನಿಸಿದಾಗ ನಿಮಗೆ ಸುಲಭವಾಗಿ ಕಂಡುಹಿಡಿತೀರಾ ಇದು ಸಜಾತಿ ಒತ್ತಕ್ಷರ, ಇದು ವಿಜಾತಿ ಒತ್ತಕ್ಷರ ಅಂತ. ಸೊ ಹಾಗಾದರೆ ನಿಮಗೆಲ್ಲ ಈ ಒತ್ತಕ್ಷರಗಳ ಬಗ್ಗೆ ಹೇಳಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೀವು ಚೆನ್ನಾಗಿ ಈ ಹಾಲಿಡೇಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ನೀವು ನಿಮ್ಮ ರಜಾ ಮುಗಿಯೋದ್ರೊಳಗೆ ಒತ್ತಕ್ಷರಗಳನ್ನು ಪರ್ಫೆಕ್ಟ್ ಆಗಿರ್ತೀರಾ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಮನೇಲಿ ಹೇಗೂ ರಜದಲ್ಲಿದ್ದೀರಾ, 1 ಅವರ್ ಕೂತ್ಕೊಂಡು ಕೆಲವೊಂದು ಶಬ್ದಗಳನ್ನು ವಿಂಗಡಿಸಿ, ಸಜಾತಿ ಒತ್ತಕ್ಷರಗಳು, ವಿಜಾತಿ ಒತ್ತಕ್ಷರಗಳಂತ ನೀವೇ ಕೆಲವೊಂದು ಶಬ್ದಗಳನ್ನು ಹುಡುಕಿ ವಿಂಗಡಿಸಿ ಬರೀರಿ. ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಖಂಡಿತ ಸುಲಭ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಒಂದು ಕಾದಂಬರಿ ಬರ್ತಾ ಇದೆ ನನ್ನ ಚಾನಲಲ್ಲಿ, ಮಕ್ಕಳ ಕಾದಂಬರಿ. ಖಂಡಿತ ನೋಡಿ, ತುಂಬ ಕುತೂಹಲಕಾರಿ ಅಧ್ಯಾಯಗಳಿದ್ದಾವೆ. ಓಕೆ, ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ತೆ.